ಹಾಯ್ ಫ್ರೆಂಡ್ಸ್, ಐ ವೆಲ್ಕಮ್ ಟು ಮೈ ಚಾನಲ್ ಅಬಿಬಿ ಕಮ್ ಟು ದುಬಾಯ್. ನೋಡಿ ಸ್ನೇಹಿತರೆ, ನಾನಿವತ್ತು ಸಿಂಪಲ್ಲಾಗಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ, ಕಾಯಿ ಒಬ್ಬಟ್ಟು. ಬನ್ನಿ ಇವಾಗ ನೋಡೋಣ. ನೋಡಿ ಹಾಗೆ ಸ್ನೇಹಿತರೆ, ನಾನು ಒಂದು ಬೌಲ್ನಲ್ಲಿ ಮೈದಾ ಹಸಿಟ್ಟಿಗೆ ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಅದಾದ ನಂತರ ಕಲಿಸ್ಕೊಳ್ಳಿ. ಹಾಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಕಲಿಸ್ಕೊಳ್ಳಿ. ಹಾಗೆ ಇದು ನಾನು ನೀರು ಹಾಕಿ ಹಿಂಗೆ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ನಂತರ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ಬೇಕಾಗಿರೋದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಆಗಿರ್ಬೋದು, ಅದು ತುಪ್ಪ ಆದರೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಲಿಸ್ಕೊಳ್ಳಿ. ಅದು ಫುಲ್ಲು ಒದ್ದೆ ಥರ ಆಗಬೇಕು. ಫುಲ್ಲು ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋ ಸ್ನೇಹಿತರೆ. ಬೆಲ್ಲದ ಪಾಕ ಇದು ನಾರ್ಮಲ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಕುದಿಸಿ ಚೆನ್ನಾಗಿ ಪಾಕ ಮಾಡೋಣ. ಹಾಗೆ ಸ್ನೇಹಿತರೆ, ಇದರೊಳಗಡೆ ಬಾದಾಮಿ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕಾಯಿ ರುಬ್ಕೋತಾ ಇದ್ದೀನಿ. ಒಂದೆರಡು ಕಾಯಿ. ಹಾಗೆ ಸ್ನೇಹಿತರೆ, ಇಲ್ಲಿ ಪಾಕನ ಚೆಕ್ ಮಾಡ್ಕೊಂಡು ಅದರೊಳಗೆ ರುಬ್ಬಿರೋಂಥ ಕಾಯಿನ ಹಾಕ್ಕೊಳ್ಬೇಕು. ಹಾಗೆ ಸ್ನೇಹಿತರೆ, ಇದು ಕಾಯಿ ಕಲಸಿಟ್ಕೊಂಡಿದ್ದ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕಿ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿ ನೋಡಿ ಸ್ನೇಹಿತರೆ, ಇವಾಗ ರೆಡಿಯಾಗಿದೆ. ಸ್ವಲ್ಪ ಆರಿಸಿಟ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಹಾಗೆ ಇಲ್ಲಿ ಒಂದು ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ಹಸಿಟ್ಟು ಹಟ್ಕೊಂಡು ಅದ್ರ ಮೇಲೆ ಹುಳಿಗೆಯ ಊರ್ಗವನ್ನು ಇಟ್ಟು ಹಾಗೆ ಒಬ್ಬಟ್ಟನ್ನು ತಟ್ಟೋಣ. ಪೇಪರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಹಚ್ಚಿದ್ರೆ ಚೆನ್ನಾಗಿ ಸಾಫ್ಟಾಗಿ ತಟ್ಬೋದು. ನೋಡಿ, ಈ ಥರ ರೌಂಡ್ ಮಾಡಿಕೊಂಡು ಪೇಪರ್ ಹಾಕಿ ಈ ಥರ ತಟ್ಟಿ 4 ಸೈಡು ಹಿಂಗೆ ತಟ್ಟಿ ಸೇಮು ತೆಳ್ಳಗೆ ಬರಬೇಕು. ಆವಾಗ ಚೆನ್ನಾಗಿರುತ್ತೆ. ನೀವು ಎಷ್ಟು ತೆಳ್ಳಗೆ ತಟ್ತೀರೋ ಅಷ್ಟು ಸಾಫ್ಟಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ನೀವೇನು ಹಾರ್ಡಾಗಿ ಸ್ವಲ್ಪ ದಪ್ಪಗೆ ತಟ್ಟಿದ್ರೆ ಒಳಗಡೆ ಎಲ್ಲ ಅದು ಸರಿಯಾಗಿ ಬೇಯೋದಿಲ್ಲ. ಇವಾಗ ಒಂದು ಪ್ಯಾನ್ ಮೇಲೆ ಎಣ್ಣೆ ಹಾಕ್ಕೊಂಡು ಪ್ಯಾನ್ ಕಾಯ್ದಿದ ನಂತರ ಒಬ್ಬಟ್ಟನ್ನು ಹಾಕ್ತಾಯಿದ್ದೀನಿ. ತಟ್ಟಿದ್ಕೊಂಡಂಥ ಒಬ್ಬಟ್ಟನ್ನು ನೋಡಿ, ಒಂದು ನಾರ್ಮಲ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಒಂದು ಸೈಡ್ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಮೇಲ್ಗಡೆ ಎಣ್ಣೆ ಹಾಕಿ ಹಾಗೆ 2 ಮಿನಿಟ್ಸ್ ಆಗಿಸಕ್ಕೆ ನಾವು ತಿರುಗಿಸೋಣ. 2 ಮಿನಿಟ್ಸು ಮತ್ತು ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಸೀದೋಗ್ಬಿಡುತ್ತೆ. ಹುಷಾರಾಗಿ ನಾರ್ಮಲ್ ಫ್ಲೇಮಲ್ಲಿ ಬೇಯಿಸ್ಬೇಕು. ನೋಡಿ ಸ್ನೇಹಿತರೆ, ಸಿಂಪಲ್ಲಾಗಿ ಮಾಡಿದಂಥ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ ಸ್ನೇಹಿತರೆ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೋಡಿ, ಒಬ್ಬಟ್ಟು ಸಿಂಪಲ್ಲಾಗಿ ಮಾಡಿದಂಥ ಒಬ್ಬಟ್ಟು, ರುಚಿಕರವಾದ ಒಬ್ಬಟ್ಟು. ಬಾಬಾ ಸ್ನೇಹಿತರೆ, ಸೂಪರಾಗಿದೆ, ಬಾಂಬಟ್ಟಾಗಿದೆ. ನಿಮ್ಗೆ ಹೇಳ್ತೀನಿ ನೋಡಿ, ಇಷ್ಟಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಬಾಯ್.